ಮಹಿಳೆಯರ ಸಬಲೀಕರಣದ ಕುರಿತು ಸಾಮಾಜಿಕ ಜಾಲತಾಣದಲ್ಲಿ ಸದಾ ಹೋರಾಡುವ ಕಥೆ ದಿ ಗರ್ಲ್ ಫ್ರೆಂಡ್ ಹೊಂದಿದೆ. ಪುರುಷರ ದಬ್ಬಾಳಿಕೆಯ ವಿರುದ್ಧ ಹೋರಾಟವನ್ನ ತೆರೆಯ ಮೇಲೆ ತರೋದಕ್ಕೆ ಮುಂದಾಗಿದ್ದು ಚಿತ್ರಕ್ಕೆ ದಿ ಗರ್ಲ್ ಫ್ರೆಂಡ್ ಅಂತ ಹೆಸರಿಟ್ಟಿದ್ದಾರೆ. ಇನ್ನು ಚಿತ್ರಕ್ಕೆ ಬುಕ್ ಮೈ ಶೋನಲ್ಲಿ ಪ್ರೇಕ್ಷಕರು 10ಕ್ಕೆ 9 ರೇಟಿಂಗ್ ಕೊಟ್ಟಿದ್ದು ವಿಮರ್ಶಕರು ಸಹ ಒಳ್ಳೆಯ ವಿಮರ್ಶೆಯನ್ನೇ ನೀಡ್ತಾ ಇದ್ದಾರೆ. ಈ ಒಂದು ಅಂಶವನ್ನು ಚಿತ್ರದಲ್ಲಿ ಬಳಸಿ ಮಹಿಳೆಯರಿಗೆ ಸಂದೇಶವನ್ನ ನೀಡಲಾಗಿದೆ. ದಿ ಗರ್ಲ್ ಫ್ರೆಂಡ್ ಸಿನಿಮಾವು ಮಹಿಳಾ ಸಬಲೀಕರಣದ ಕಥಾ ವಸ್ತುವಿನ ಮೂಲಕ ಪ್ರೇಕ್ಷಕರ ಮೆಚ್ಚುಗೆಯನ್ನ ಗಳಿಸಿದೆ. ನಮಸ್ಕಾರ, ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಅಮೃತ ಶ್ರೀಕಂಠ. ದಿ ಗರ್ಲ್ ಫ್ರೆಂಡ್ ಸಿನಿಮಾದಲ್ಲಿ ನಟಿ ರಶ್ಮಿಕಾ ಮಂದಣ್ಣ ಮತ್ತೊಂದು ಮಹಿಳಾ ಪ್ರಧಾನ ಪಾತ್ರದಲ್ಲಿ ನಟಿಸಿದ್ದು ಸದ್ಯ ಈ ಚಿತ್ರ ಟಾಲಿವುಡ್ ಅಂಗಳದಲ್ಲಿ ಭಾರಿ ಸದ್ದು ಮಾಡ್ತಾ ಇದೆ. ಮಹಿಳೆಯರ ಸಬಲೀಕರಣದ ಕುರಿತು ಸಾಮಾಜಿಕ ಜಾಲತಾಣದಲ್ಲಿ ಸದಾ ಹೋರಾಡುವ ಕಥೆ ದಿ ಗರ್ಲ್ ಫ್ರೆಂಡ್ ಹೊಂದಿದೆ. ಈ ಹಿಂದೆ ತಮಿಳು ಚಿತ್ರರಂಗದ ಕಾಸ್ಟಿಂಗ್ ಕೌಚ್ ಬಗ್ಗೆ ವೇದಿಕೆಯಲ್ಲೇ ಬಹಿರಂಗವಾಗಿ ಚಾಟಿ ಬೀಸಿದ್ದ ಗಾಯಕಿ ಚಿನ್ಮಯಿ ಶ್ರೀಪಾದ ಅವರ ಪತಿ ರಾಹುಲ್ ರವೀಂದ್ರನ್ ನಿರ್ದೇಶನ ಮಾಡಿದ್ದಾರೆ. ರಾಹುಲ್ ರವೀಂದ್ರನ್ ಸಹ ಪತ್ನಿಯ ಹಾದಿಯಲ್ಲೇ ಮಹಿಳೆಯರ ಹಿತಾಸಕ್ತಿ, ಸ್ವಾತಂತ್ರ್ಯ, ಪುರುಷರ ದಬ್ಬಾಳಿಕೆಯ ವಿರುದ್ಧ ಹೋರಾಟವನ್ನ ತೆರೆಯ ಮೇಲೆ ತರೋದಕ್ಕೆ ಮುಂದಾಗಿದ್ದು ಚಿತ್ರಕ್ಕೆ ದಿ ಗರ್ಲ್ ಫ್ರೆಂಡ್ ಅಂತ ಹೆಸರಿಟ್ಟಿದ್ದಾರೆ. ನಟಿ ರಶ್ಮಿಕಾ ಮಂದಣ್ಣ ನಾಯಕಿಯಾಗಿ, ದೀಕ್ಷಿತ್ ಶೆಟ್ಟಿ ನಟನಾಗಿ ತಮ್ಮ ಅಭಿನಯದ ಮೂಲಕ ಭಾರಿ ದೊಡ್ಡ ಮಟ್ಟದ ಪ್ರಶಂಸೆಯನ್ನ ಪಡೆದುಕೊಳ್ತಿದ್ದಾರೆ. ಹೌದು, ರಶ್ಮಿಕಾ ಮಂದಣ್ಣ ನಟನೆಯ ದಿ ಗರ್ಲ್ ಫ್ರೆಂಡ್ ಸಿನಿಮಾ ಪ್ರೇಕ್ಷಕರ ಮನಗೆದ್ದಿದ್ದು ಸಕ್ಸಸ್ ಮೀಟ್ ಮಾಡಿ ಎಲ್ಲರಿಗೂ ಚಿತ್ರತಂಡ ಧನ್ಯವಾದವನ್ನು ತಿಳಿಸಿದೆ. ಇನ್ನು ಚಿತ್ರಕ್ಕೆ ಬುಕ್ ಮೈ ಶೋನಲ್ಲಿ ಪ್ರೇಕ್ಷಕರು 10ಕ್ಕೆ 9 ರೇಟಿಂಗ್ ಕೊಟ್ಟಿದ್ದು ವಿಮರ್ಶಕರು ಸಹ ಒಳ್ಳೆಯ ವಿಮರ್ಶೆಯನ್ನೇ ನೀಡ್ತಾ ಇದ್ದಾರೆ. ಅದರಲ್ಲೂ ಚಿತ್ರಮಂದಿರವೊಂದರಲ್ಲಿ ಚಿತ್ರವನ್ನ ವೀಕ್ಷಿಸಿದ ಯುವತಿಯೋರ್ಗಳು ಪರದೆಯ ಮುಂದೆ ನಿಂತು ಒಳ್ಳೆಯ ಚಿತ್ರ ನೀಡಿದ್ದಕ್ಕಾಗಿ ಧನ್ಯವಾದಗಳು ಅಂತ ಚಿತ್ರಮಂದಿರಕ್ಕೆ ಆಗಮಿಸಿದಂತಹ ನಿರ್ದೇಶಕ ರಾಹುಲ್ ರವೀಂದ್ರನ್ಗೆ ಕೃತಜ್ಞತೆ ಸಲ್ಲಿಸಿದ್ದಾರೆ. ಬಳಿಕ ಕ್ಲೈಮ್ಯಾಕ್ಸ್ ಅನ್ನ ವೀಕ್ಷಿಸಿದಂಥ ಬಳಿಕ ನನಗೆ ದುಪ್ಪಟ್ಟವನ್ನ ಬಿಚ್ಚಿ ಹಾಕಬೇಕು ಎನಿಸಿದೆ ಹಾಗೂ ಜೀವನವನ್ನ ಎದುರಿಸಬೇಕು ಅಂತ ಅನಿಸಿದೆ ಅಂತ ಹೇಳ್ಕೊಂಡಿದ್ದಾಳೆ. ಇದಕ್ಕೆ ನಿರ್ದೇಶಕ ಚಪ್ಪಾಳೆ ತಟ್ಟಿ ಪ್ರೋತ್ಸಾಹಿಸಿದ್ದಾರೆ. After seeing the climax, I want to remove this. I like that. I want to face life. ಒಂದು ಮೂವಿ ತನ್ನ ರಿವ್ಯೂ ಮೇಲೆ ಕೂಡ ಡಿಪೆಂಡ್ ಆಗಿರುತ್ತೆ. ನಿಜ ಜೀವನದಲ್ಲಿ ಅದೆಷ್ಟೋ ಮಹಿಳೆಯರು ಈ ವಿಷಯವಾಗಿ ಪುರುಷರಿಂದ ತೆಗಳಿಕೆಯನ್ನ ಪಡೆದುಕೊಂಡಿರೋದುಂಟು. ನಮಗೂ ನಿಮಗೂ ಗೊತ್ತಿರುತ್ತೆ. ಈ ಒಂದು ಅಂಶವನ್ನ ಚಿತ್ರದಲ್ಲಿ ಬಳಸಿ ಮಹಿಳೆಯರಿಗೆ ಸಂದೇಶವನ್ನ ನೀಡಲಾಗಿದೆ. ಹೀಗಾಗಿಯೇ ಆ ಯುವತಿ ಚಿತ್ರವನ್ನ ವೀಕ್ಷಿಸಿದ ನಂತರ ಆಕೆ ದುಪ್ಪಟ್ಟವನ್ನ ತೆಗೆದು ಹಾಕಬೇಕು ಅಂತ ಅನಿಸಿದೆ ಅಂತ ದುಪ್ಪಟ್ಟ ತೆಗೆದು ಹಾಕಿದ್ದಾಳೆ ಅಂತ ಹೇಳಿದ್ದಾರೆ. ಇನ್ನು ಈ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ಆದರೆ ಚಿತ್ರದ ಕುರಿತು ಕೆಲ ಪುರುಷರು ಮೂಗು ಮುರಿದಿದ್ದು ಇಂಥ ಚಿತ್ರಗಳಿಂದ ಸನಾತನ ಧರ್ಮದ ಪಾಲನೆಯನ್ನ ಮಹಿಳೆಯರು ಮರೆತು ಬಿಡ್ತಾರೆ ಅಂತ ಒಂದಷ್ಟು ಆತಂಕವನ್ನ ಒಂದಷ್ಟು ಜನ ಹೊರಹಾಕಿದ್ದಾರೆ. ಸಿನಿಮಾ ನೋಡಿದ ನಂತರ ಮೈತುಂಬ ಬಟ್ಟೆ ಧರಿಸೋದು ಧರ್ಮದ ಪಾಲನೆ ಅಂತ ಅನೇಕರು ಮಾತನಾಡಿದ್ದಾರೆ. ಇನ್ನೊಂದಷ್ಟು ಜನ ಕಿಡಿಕಾರಿದ್ದಾರೆ. ಅನೇಕರು ಇಂಥ ಚಿತ್ರಗಳಿಂದ ಹಾಗೂ ನಿರ್ದೇಶಕರಿಂದ ಒಳ್ಳೆಯ ಹುಡುಗಿಯರು ಸಹ ಕೆಟ್ಟ ನಡವಳಿಕೆಯನ್ನ ಅಳವಡಿಸ್ಕೊಳ್ಳೋದಕ್ಕೆ ಮುಂದಾಗ್ತಾರೆ. ಇಂಥ ಸಿನಿಮಾ ಸರಿ ಇಲ್ಲ ಅಂತ ಒಂದಷ್ಟು ಜನ ನೆಗೆಟಿವ್ ರಿವ್ಯೂ ಕೂಡ ಕೊಟ್ಟಿದ್ದಾರೆ. ಇಂತಹ ಚಿತ್ರಗಳಿಂದ ನಮ್ಮ ಸನಾತನ ಧರ್ಮಕ್ಕೆ ಧಕ್ಕೆಯಾಗುತ್ತೆ ಅಂತ ಹಲವರು ತಮ್ಮ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಒಟ್ಟಾರೆ ದಿ ಗರ್ಲ್ ಫ್ರೆಂಡ್ ಸಿನಿಮಾವು ಮಹಿಳಾ ಸಬಲೀಕರಣದ ಕಥಾ ವಸ್ತುವಿನ ಮೂಲಕ ಪ್ರೇಕ್ಷಕರ ಮೆಚ್ಚುಗೆಯನ್ನು ಗಳಿಸಿದೆ. ಈಗ ಒಂದು ಸಿನಿಮಾ ನೋಡಿದ್ಮೇಲೆ ಅದರಿಂದ ಒಂದಷ್ಟು ಒಳ್ಳೆಯ ಇಂಪ್ಯಾಕ್ಟ್ ಆಗಬೇಕು, ಆದರೆ ಇದು ಹೆಣ್ಣು ಮಕ್ಕಳು ಕೂಡ ಬದಲಾಗುವಂತಹ ವಿಚಾರ ಅಂತ ಅನೇಕರು ನಾನಾ ರೀತಿಯ ಕಾಮೆಂಟ್ ಮಾಡ್ತಿದ್ದಾರೆ, ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಜೊತೆಗೆ ಸನಾತನ ಧರ್ಮವನ್ನು ಮರೆಯುವಂಥ ಅಂಶವನ್ನು ಈಗಿನ ಕಾಲದ ಸಿನಿಮಾಗಳು ಕೊಡೋದು ಸರಿ ಇಲ್ಲ ಅಂತ ಒಂದಷ್ಟು ಜನ ಹೇಳಿದ್ದಾರೆ. ಇನ್ನು ಯುವತಿಯರು ಚಿತ್ರದ ಸಂದೇಶದಿಂದ ಪ್ರೇರಿತರಾಗಿ ತಮ್ಮ ಜೀವನವನ್ನ ನಿರ್ಭೀತಿಯಿಂದ ಎದುರಿಸುವಂಥ ಸಂಕಲ್ಪವನ್ನು ವ್ಯಕ್ತಪಡಿಸಿದ್ದಾರೆ. ಆದರೆ ಕೆಲವು ಪುರುಷ ಪ್ರೇಕ್ಷಕರು ಚಿತ್ರವು ಸನಾತನ ಧರ್ಮದ ಪಾಲನೆ ಮತ್ತು ಸಂಪ್ರದಾಯಗಳಿಗೆ ಧಕ್ಕೆಯನ್ನು ತರ್ತಾ ಇದೆ ಅಂತ ತಮ್ಮ ಆತಂಕವನ್ನು ವ್ಯಕ್ತಪಡಿಸಿದ್ದು, ಈ ಮೂಲಕ ಸಿನಿಮಾ ಸಮಾಜದಲ್ಲಿ ಸಕಾರಾತ್ಮಕ ಬದಲಾವಣೆ ಮತ್ತು ಸಾಂಪ್ರದಾಯಿಕ ನಿಲುವುಗಳ ನಡುವಿನ ಸಂವಾದಕ್ಕೆ ವೇದಿಕೆಯನ್ನು ಕಲ್ಪಿಸಿ ಹೆಚ್ಚು ಚರ್ಚೆಗೆ ಕಾರಣವಾಗಿದೆ. ಒಟ್ಟಾರೆ ಒಂದಷ್ಟು ನೆಗೆಟಿವ್ ಕಾಮೆಂಟ್ಸ್ಗಳು ಬಂದರೆ ಒಂದಷ್ಟು ಪಾಸಿಟಿವ್ ಕಮೆಂಟ್ಸ್ ಕೂಡ ಈ ಸಿನಿಮಾಗೆ ಕೇಳಿ ಬರ್ತಾ ಇದೆ. ನೀವು ಕೂಡ ಸಿನಿಮಾ ವೀಕ್ಷಿಸಿದ್ರೆ ಮಿಸ್ ಮಾಡದೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಇದಾಗಿತ್ತು ಕ್ಷಣದ ವಿಶೇಷ. ನೋಡ್ತಾ ಇರಿ ಸ್ಪೀಡ್ ಪ್ಲಸ್ ಕರ್ನಾಟಕ, ನಿಮ್ಮಿಂದ ನಿಮಗಾಗಿ ನಿಮಗೋಸ್ಕರ.